ನಮಸ್ಕಾರ ಸ್ನೇಹಿತರೆ, ಬಹಳ ಜನ ಕೇಳ್ತಾ ಇದ್ರೆ ಈ ಸಿಮ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ. ಆ ಉದ್ದೇಶದಿಂದಾನೇ ಈ ವಿಡಿಯೋನ ಮಾಡ್ತಿರುವಂತ ಉದ್ದೇಶ. ಮೊದಲಿಂದಾಗಿ ಹೇಳ್ಬೇಕಂದ್ರೆ ನಿಮಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಕೀಪ್ಯಾಡ್, ಆಮೇಲೆ 3G, ಆಮೇಲೆ 4G ಅಪ್ಡೇಟ್ ಆದ್ವಿ. ಅವಾಗ ನಾವು 2G ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ಯಾಂಡರ್ಡ್ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ವಿ. ಈ ತರ ಇದು ಸಿಮ್ ಕಾರ್ಡ್ ಬರ್ತಾ ಇತ್ತು. ಆಮೇಲೆ ಇನ್ನು ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಮೈಕ್ರೋ ಸಿಮ್ ಬಂತು. ಈ ತರ ಇತ್ತು ಮೈಕ್ರೋ ಸಿಮ್. ಆಮೇಲೆ ಇನ್ನು ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ನ್ಯಾನೋ ಸಿಮ್ ಕಾರ್ಡ್ ಬಂತು. ಇದು ನ್ಯಾನೋ ಸಿಮ್ ಕಾರ್ಡ್, ಇದನ್ನು ಒಂದು ಮೀರಿ ಇನ್ನೊಂದು ಹೆಜ್ಜೆ ಇಟ್ಟಿದೆ ಟೆಲಿಕಾಂ ಕಂಪ್ನಿ, ಅದೇ ಈ ಸಿಮ್ ಕಾರ್ಡ್. ಈ ಸಿಮ್ ಕಾರ್ಡ್ ಅಂತ ಅಂದ್ರೆ ನಿಮಗೆ ಇದು ನಿಮ್ದು ಫಿಸಿಕಲ್ ಆಗಿ ನಿಮಗೆ ಸಿಮ್ ಕಾರ್ಡ್ ಸಿಗಲ್ಲ. ಇದು ನಿಮ್ಮ ಡಿವೈಸ್ ನ ಮದರ್ ಬೋರ್ಡ್ ನ ಅಲ್ಲಿ ಇಂಟಿಗ್ರೇಟೆಡ್ ಆಗಿರುತ್ತೆ. ಇದು ಈ ಸಿಮ್ ಕಾರ್ಡ್ ನಿಮಗೆ ಎಲ್ಲಿ ಪರ್ಚೇಸ್ ಮಾಡಬೇಕು, ಮತ್ತೆ ಇದನ್ನ ಈ ಸಿಮ್ ಕಾರ್ಡ್ಗೆ ಬೇಕಾಗಿರುವಂತಹ ದಾಖಲೆಗಳೇನು, ಇದು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ನೀವು ಈ ಸಿಮ್ ಕಾರ್ಡ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಐಫೋನ್ ಇರಬೇಕು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಸ್ಮಾರ್ಟ್ ವಾಚ್ ಅಥವಾ ಯಾವ್ದಾದ್ರು ಚಿಕ್ಕ ಪುಟ್ಟ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಇರಬೇಕು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಇವಾಗ ಅಪ್ಡೇಟ್ ಆಗಿರುವಂತ ಸ್ಮಾರ್ಟ್ ಫೋನ್, ಸ್ಯಾಮ್ಸಂಗು ಅಥವಾ ಗೂಗಲ್ ಫೋನು, ಇದ್ರ ಯಾವ್ದಾದ್ರು ನಿಮ್ದು ಡಿವೈಸ್ ಇರಬೇಕಾಗತ್ತೆ. ಹಾಗೆ ಈ ಸಿಮ್ ಕಾರ್ಡ್ ಆಕ್ಟಿವ್ ಮಾಡ್ಲಿಕ್ಕೆ ನೀವು ಸ್ಟೋರ್ಗೆ ಹೋಗ್ಬೇಕಾಗತ್ತೆ. ಸ್ಟೋರ್ಗೆ ಹೋಗ್ಬೇಕಾದ್ರೆ ನಿಮ್ದು ಆಧಾರ್ ಕಾರ್ಡ್ ಬೇಕಾಗತ್ತೆ. ಆಮೇಲೆ ನಿಮ್ದು ಯಾವ್ದು ಡಿವೈಸ್ ಇರುತ್ತಲ್ಲ, ಡಿವೈಸ್ಗೆ 32 ನಂಬರ್ನ EID ನಂಬರ್ ಕೊಟ್ಟಿರ್ತಾರೆ. ಆ EID ನಂಬರ್ ಅನ್ನ ನೀವು ಅಲ್ಲಿ ಕೊಡ್ಬೇಕಾಗತ್ತೆ. EID ನಂಬರ್ ಅನ್ನ ಅಲ್ಲಿ ಅಪ್ಡೇಟ್ ಆಗಿದ ತಕ್ಷಣ ಅದು ಡಿವೈಸ್ಗೆ ಈ ಸಿಮ್ ಕಾರ್ಡ್ ಲ್ಯಾಚ್ ಆಗತ್ತೆ. ಲ್ಯಾಚ್ ಆಗಿದ ತಕ್ಷಣ ನಿಮ್ಗೆ 24 ಅವರ್ಸ್ ಅಲ್ಲಿ ನಿಮ್ಗೆ ಈ ಸಿಮ್ ಕಾರ್ಡ್ ನಿಮ್ಗೆ ಆಕ್ಟಿವ್ ಆಗುತ್ತೆ. ಹಾಗೆ ನಿಮ್ಗೆ ಸ್ಟೋರ್ ತುಂಬಾ ದೂರ ಇದೆ, ನಮ್ಗೆ ಸ್ಟೋರ್ಗೆ ಹೋಗಕ್ಕಾಗಲ್ಲ, ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂತಂದ್ರೆ ಅದಕ್ಕೂ ಒಂದು ಆಪ್ಷನ್ ಇದೆ. ನಿಮ್ಗೆ ಏರ್ಟೆಲ್ ಥ್ಯಾಂಕ್ಸ್ ಆಪ್ ಅಲ್ಲಿ ನಿಮ್ಗೆ 3 ಅಂತ ಒಂದು ಆಪ್ಷನ್ ಬರುತ್ತೆ. 3 ಅಂತ ಆಪ್ಷನ್ಗೆ ಬಂದಿದ ತಕ್ಷಣ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಗ್ರೇಡ್ ಟು ಈ ಸಿಮ್ ಕಾರ್ಡ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ 32 ನಂಬರ್ನ EID ನಂಬರ್ ಕೇಳುತ್ತೆ. ನಿಮ್ದು ಐಫೋನ್ದು ಅಥವಾ ನಿಮ್ದು ಯಾವ್ದು ಆಂಡ್ರಾಯ್ಡ್ ಫೋನ್ ಇರುತ್ತಲ್ಲ, ಅದಕ್ಕೊಂದು EID ನಂಬರ್ ಕೊಟ್ಟಿರ್ತಾರೆ. ಆ EID ನಂಬರ್ನ ಎಂಟರ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಒಂದು OTP ಕೇಳುತ್ತೆ. ಆ OTP ಹಾಕಿದ ತಕ್ಷಣ ನಿಮ್ಗೆ ಮುಂದೆ ಒಂದು ಕೆಲವೊಂದು ಗೈಡ್ಲೈನ್ಸ್ ಇರ್ತವೆ. ಆ ಗೈಡ್ಲೈನ್ಸ್ಗೆ ನೀವು ಅಕ್ಸೆಪ್ಟ್ ಆಗಿದ ತಕ್ಷಣ ನಿಮ್ಗೆ 24 ಅವರ್ ಅಲ್ಲಿ ನಿಮ್ಗೆ ಈ ಸಿಮ್ ಕಾರ್ಡ್ ಕನ್ವರ್ಟ್ ಆಗಿ ನಿಮ್ಗೆ ಸಿಗತ್ತೆ. ಹಾಗೆ ಈ ಸಿಮ್ ಕಾರ್ಡ್ನ ಉಪಯೋಗ ಏನು? ಈ ಸಿಮ್ ಕಾರ್ಡ್ನ ಉಪಯೋಗ ಏನಂದ್ರೆ ನಿಮ್ಗೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿಮ್ಗೆ ಇವಾಗ ನಮ್ದು ಆಂಡ್ರಾಯ್ಡ್ ಫೋನ್ ಕಳ್ತನ ಆಗಿದೆ ಅಂತ ಇಟ್ಕೊಳ್ಳಿ. ಕಳ್ತನ ಆಗಿದ ತಕ್ಷಣ ಕಳ್ಳ ಏನ್ ಮಾಡ್ತಾನೆ, ಮೊದಲನೇದಾಗಿ ಸಿಮ್ ಕಾರ್ಡ್ನ ತೆಗೆದು ಸಿಮ್ ಕಾರ್ಡ್ನ ಮುರಿತಾನೆ. ಬಟ್ ಇದು ಐಫೋನು ಅಥವಾ ಇವಾಗ ಹೊಸ ಹೊಸ ಡಿವೈಸ್ಗಳಲ್ಲಿ ಈ ಸಿಮ್ ಕಾರ್ಡ್ ಇರುವ ಕಾರಣ ಇಲ್ಲಿ ಸಿಮ್ ಕಾರ್ಡ್ನು ಕಳ್ಳನಿಗೆ ತೆಗಿಲಿಕ್ಕೆ ಬರಲ್ಲ. ಯಾವುದೇ ತರ ಅದನ್ನ ಸಿಮ್ ಕಾರ್ಡ್ ಅನ್ನ ಮುರಿಲಿಕ್ಕೆ ಅದು ಬರಲ್ಲ. ಆದ್ದರಿಂದ ನೀವು ನಿಮ್ಮ ಫೋನ್ ನ ಡಿವೈಸ್ ನ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದಾಗಿದೆ. ಹಾಗೆ ಇವಾಗ ನಿಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಈ ಸಿಮ್ ಕಾರ್ಡ್ ನ ನಿಮ್ಗೆ ನಿಮ್ಮ ಸೆಕ್ಯೂರಿಟಿ ಇರತ್ತಲ್ಲ, ನಿಮ್ಗೆ ಯಾವ್ದು OTP ಇರತ್ತಲ್ಲ ಅಥವಾ ಯಾರು ಫ್ರಾಡ್ ಮಾಡ್ತಾರಲ್ಲ, ಆ OTP ಅಥವಾ ಯಾವುದೇ ಇದನ್ನ ಶೇರ್ ಮಾಡ್ಲಿಕ್ಕೆ ಅಥವಾ ನಿಮ್ ಸಿಮ್ ಕಳ್ತನ ಆತರ ಯಾವುದೇ ಆಗಲ್ಲ. ಇವಾಗ ಈ ಸಿಮ್ ಕಾರ್ಡ್ ದಿಂದ ಆಗುವಂತ ಉಪಯೋಗಗಳನ್ನ ನೋಡಿದ್ರಿ. ಇವಾಗ ಈ ಸಿಮ್ ಕಾರ್ಡ್ ದಿಂದ ನಿಮ್ಗೆ ಆಗುವ ಒಂದೆರಡು ತೊಂದರೆಗಳನ್ನು ಇದಾವೆ. ಆ ತೊಂದರೆಗಳ ಬಗ್ಗೆ ನೀವು ಎಚ್ಚರವನ್ನ ವಹಿಸಬೇಕಾಗತ್ತೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಫೋನ್ ಅನ್ನ ಪರ್ಚೇಸ್ ಮಾಡಿದಾಗ ಆ ಸಿಮ್ ಕಾರ್ಡ್ ಅನ್ನು ಬೇರೆ ಒಂದು ಡಿವೈಸ್ಗೆ ಹಾಕಬೇಕಾದ್ರೆ ನಿಮ್ಗೆ ಈಸಿಯಾಗಿ ತೆಗೆದು ನೀವು ರಿಮೂವ್ ಮಾಡಿ ಆ ಸಿಮ್ ಕಾರ್ಡ್ಗೆ ಇನ್ಸರ್ಟ್ ಮಾಡಬಹುದಾಗಿದೆ. ಬಟ್ ಈ ಸಿಮ್ ಕಾರ್ಡ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಅದನ್ನ ತೆಗೆದು ಬೇರೆ ಸಿಮ್ ಕಾರ್ಡ್ಗೆ ನಿಮ್ಗೆ ಇನ್ಸರ್ಟ್ ಮಾಡ್ಲಿಕ್ಕೆ ಬರಲ್ಲ. ನೀವು ಮೊದಲನೇದಾಗಿ ನೀವು ನಿಮ್ಮ ಸಮೀಪದಲ್ಲಿರುವಂತ ಸ್ಟೋರ್ಗೆ ಹೋಗ್ಬೇಕಾಗತ್ತೆ. ಸ್ಟೋರ್ಗೆ ಹೋಗಿ ನಿಮಗೆ ಅಲ್ಲಿ ಅವ್ರು ಏನ್ ಕೇಳ್ತಾರೆ ಆ ಚಾರ್ಜಸ್ ಅನ್ನ ಪೇ ಮಾಡಿ ನೀವು ಮೊದಲನೇದಾಗಿ ನಿಮ್ಮ ಈ ಸಿಮ್ ಕಾರ್ಡ್ ದಿಂದ ಫಿಸಿಕಲ್ ಸಿಮ್ ಕಾರ್ಡ್ಗೆ ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಫಿಸಿಕಲ್ ಸಿಮ್ ಕಾರ್ಡ್ ಕನ್ವರ್ಟ್ ಮಾಡ್ಕೊಂಡಿದ ತಕ್ಷಣ ನೀವು ಮತ್ತೆ ಅದನ್ನ ಈ ಸಿಮ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನೀವು ಬೇರೆ ಡಿವೈಸ್ಗೆ ನೀವು ಅದನ್ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲಿ ಸ್ವಲ್ಪ ತುಂಬಾ ಓಡಾಟ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಎರಡನೇ ತೊಂದರೆ ಹೇಳ್ಬೇಕಂದ್ರೆ, ನೀವು ಈ EID ನಂಬರ್ ಕೊಡ್ತಿರಲ್ಲ, ನೀವು ಹೊಸ ಈ ಸಿಮ್ ಕಾರ್ಡ್ ಪರ್ಚೇಸ್ ಮಾಡುವಾಗ ಆ EID ನಂಬರ್ ಕೊಡುವ ಒಂದು ನಂಬರ್ ಅದರಲ್ಲಿ ಮಿಸ್ ಮ್ಯಾಚ್ ಆದ್ರೂ ನಿಮ್ಮ ಸಿಮ್ ಕಾರ್ಡ್ ಬೇರೆಯವರಿಗೆ ಲ್ಯಾಚ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವು ಎರಡು ತೊಂದರೆಯನ್ನು ನೀವು ಎದುರಿಸ್ತೀನ ಅಂತ ಹೇಳಿದ್ರೆ ನೀವು ಈ ಸಿಮ್ ಕಾರ್ಡ್ ಅನ್ನು ಉಪಯೋಗವನ್ನು ಮಾಡಬಹುದಾಗಿದೆ. ಹಾಗೆ ನಿಮಗೆ ಯಾರಿಗಾದ್ರೂ ನಿಮ್ಗೆ ಈ ಸಿಮ್ ಕಾರ್ಡು ಅಥವಾ ಈ ಸಿಮ್ ಕಾರ್ಡ್ ನಲ್ಲಿ ಫೋಟೋವನ್ನು ಮಾಡಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಮ ಹತ್ರ ನೀವು ಫೋಟೋನ ಮಾಡಿಸ್ಕೋಬಹುದಾಗಿದೆ ಅಥವಾ ಹೊಸ ಸಿಮ್ ಅನ್ನು ಪರ್ಚೇಸ್ ಮಾಡ್ಕೋಬಹುದಾಗಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರಲ್ಲಿ ನಾನು ನಂಬರ್ ಅನ್ನ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಈ ಸಿಮ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ.